200 ಯೂನಿಟ್ ಉಚಿತ, 2,000 ರೂಪಾಯಿ ಖಚಿತ, 10 ಕೆಜಿ ನಿಶ್ಚಿತ, ಯುವಕರಿಗೆ 3,000 ಖಂಡಿತ. ಮೊನ್ನೆ ದಿನ ತಾವು ನೋಡಿದ್ರಿ, ಮುದ್ದೇಬಿಹಾಳದ ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು ನಾಡಗೌಡರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಕಳೆದ 1 ವರ್ಷದಲ್ಲಿ ನಮಗೆ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ, ನನ್ನ ಶಾಸಕ ಸ್ಥಾನಕ್ಕೂ ಬೇಕಾದ್ರೆ ರಾಜೀನಾಮೆ ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳಿಕೆಯನ್ನು ನೀಡಿದ್ದಾರೆ. ಯಾವ ಗ್ಯಾರಂಟಿಗಳಿಂದ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರು ಅಧಿಕಾರ ಹಿಡಿದಿದ್ರೋ ಅದೇ ಗ್ಯಾರಂಟಿಗಳು ಅದೇ ಸರ್ಕಾರಕ್ಕೆ ಕುತ್ತು ತರುವ ಲಕ್ಷಣಗಳು ಕಾಣಿಸ್ತಾ ಇವೆ. ಯಾವ ಗ್ಯಾರಂಟಿಗಳನ್ನು ನಂಬಿ ಜನ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ರೋ ಅದೇ ಗ್ಯಾರಂಟಿಗಳಿಂದ ಈಗ ಅಭಿವೃದ್ಧಿ ಕುಂಠಿತ ಆಗಿ ಶಾಸಕರು ಕಂಗೆಟ್ಟು ಈಗ ಸರ್ಕಾರ ನಿಧಾನಕ್ಕೆ ಕುಸಿದು ಬೀಳುವ ಲಕ್ಷಣ ಕಾಣಿಸ್ತಾ ಇದೆ. ತತ್ಕ್ಷಣಕ್ಕೆ ಸರ್ಕಾರ ಏನೋ ಕುಸಿದು ಬಿಡುತ್ತೆ ಅಂತಲ್ಲ, ಆದರೆ ಬರುವ ದಿನಗಳಲ್ಲಿ ಒಂದೊಂದಾಗಿ ವಿರೋಧಗಳು, ಭಿನ್ನಾಭಿಪ್ರಾಯಗಳು ಈ ಸರ್ಕಾರದ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗ್ತಾ ಇವೆ. ಮುದ್ದೇಬಿಹಾಳದ ಶಾಸಕ ನಾಡಗೌಡರು ಈಗಾಗಲೇ ನನಗೆ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ, ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ರೆಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದೇ ಭಿನ್ನಾಭಿಪ್ರಾಯ ಕಾಂಗ್ರೆಸ್ನ ಹಲವು ಶಾಸಕರಲ್ಲಿದೆ, ಕಾಂಗ್ರೆಸ್ನ ಹಲವು ಸಚಿವರಲ್ಲಿದೆ. ಗ್ಯಾರಂಟಿಗಳಿಗೇನೆ ಬಜೆಟ್ನ ಹೆಚ್ಚು ಪಾಲು, ದೊಡ್ಡ ಹಣವನ್ನು ಕೊಡ್ತಾ ಇದ್ದಾರೆ. ಇನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲಿ? ಈ ಪ್ರಶ್ನೆ ಮೂಡ್ತಾ ಇದೆ. ಸದ್ಯ ರಾಜ್ಯದಲ್ಲಿ ಯಾವುದೇ ಶಂಕುಸ್ಥಾಪನೆ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಸರ್ಕಾರಿ ಶಾಲೆಗಳ ಕಟ್ಟಡಗಳು ಬಿದ್ದೋಗ್ತಾ ಇವೆ, ಅದಕ್ಕೆ ಹಣ ಬೇಕು, ಸಾಕಷ್ಟು ಹಣ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಅದಕ್ಕೆ ಹಣ ಇಲ್ಲ. ಹೊಸ ತಾಲೂಕುಗಳ ಘೋಷಣೆಯಾಗಿದೆ, ಅದಕ್ಕೆ ಸರಿಯಾದಂಥ ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕು ಅಂದರೆ ಅದಕ್ಕೆ ಹಣ ಇಲ್ಲ. ಯಾವುದೇ ರೀತಿಯ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಹಣ ಸಿಗ್ತಾ ಇಲ್ಲ. ಇದರಿಂದಾಗಿ ಒಂದು ಕಡೆ ಜನ ಕಂಗೆಟ್ಟಿದ್ದಾರೆ, ಇನ್ನೊಂದು ಕಡೆ ಶಾಸಕರು. ಇದು ಕುಲ್ಲ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಶಾಸಕರಿಗೆ ಅಭಿವೃದ್ಧಿಯ ವಿಚಾರದಲ್ಲಿ ಹಣ ಬಂದರೆ ತಾವು ಚುನಾವಣೆ ನಿಂತಾಗ ಯಾವ ಕಾಂಟ್ರಾಕ್ಟರ್ಗಳು ಯಾರ್ಯಾರು ತಮಗೆ ಹಣವನ್ನು ಪೂರೈಸಿದ್ರೋ ಅವರಿಗೆ ಕಾಂಟ್ರಾಕ್ಟ್ಗಳನ್ನು ಕೊಡ್ತಾರೆ. ಅವರಿಗೆ ಕಾಂಟ್ರಾಕ್ಟ್ಗಳನ್ನು ಕೊಟ್ಟಾಗ ಕಾಂಟ್ರಾಕ್ಟಲ್ಲಿ ಅವರು ಒಂದಷ್ಟು ಅರ್ಧ ಹಣದಲ್ಲಿ ಕೆಲಸ ಮಾಡ್ತಾರೆ, ಕಳಪೆ ಕಾಮಗಾರಿ, ಇನ್ನರ್ಧ ಹಣವನ್ನು ತಾವು ಒಳಗೆ ಹಾಕೋತಾರೆ. ಆ ಹಣವೇ ಮುಂದಿನ ಚುನಾವಣೆಯಲ್ಲಿ ಇಲ್ಲ ಅಂತ ಹೇಳಿದರೆ ಕಿಕ್ ಬ್ಯಾಕ್ ಆಗಿ ಆ ಶಾಸಕರಿಗೆ ಬಂದು ಕೂತ್ಕೊಳ್ಳುತ್ತೆ ಅವರ ಅಕೌಂಟ್ಗೆ, ಇಲ್ಲ ಅವರ ಬೇನಾಮಿ ಅಕೌಂಟ್ಗಳಿಗೆ. ಇದು ಇವತ್ತಿನ ರಾಜಕೀಯ ವ್ಯವಸ್ಥೆ ನಡೆಯುವಂಥದ್ದು. ಸರ್ಕಾರದಿಂದ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಹೋಗುತ್ತೆ. ಆ ಹಣವನ್ನು ಕಾಂಟ್ರಾಕ್ಟರ್ಗಳು ಅಂದರೆ ತಗೋತಾರೆ, ಅವರು ಅದಕ್ಕೆ ಟೆಂಡರ್ ಮೇಲೆ ತಗೋತಾರೆ, ತಮಗೆ ಬೇಕಾದವರಿಗೆ ಟೆಂಡರ್ನ ಕೊಡಲಾಗುತ್ತೆ. ಹಲವು ಸಂದರ್ಭಗಳಲ್ಲಿ ಸರ್ಕಾರ ಇದನ್ನು ಓಪನ್ ಆಗಿ ಮಾಡದೇ ಇದ್ದರೂ ಇಂಡೈರೆಕ್ಟಾಗಿ ಆಗುತ್ತೆ ಶಾಸಕರುಗಳು, ಸಚಿವರುಗಳಿಂದಾಗಿ. ಅದೇ ಕಾಂಟ್ರಾಕ್ಟರ್ಗಳು ಹಣವನ್ನು ಪೂರೈಸ್ತಾರೆ ಚುನಾವಣೆ ಸಂದರ್ಭದಲ್ಲಿ, ಇಲ್ಲಾಂದರೆ ತತ್ಕ್ಷಣದಲ್ಲಿ ಕಿಕ್ ಬ್ಯಾಕ್ ಥರ ಶಾಸಕರುಗಳಿಗೆ, ಸಚಿವರುಗಳಿಗೆ ಹಣ ಬರುತ್ತೆ. ಇದೇನು ಯಾರಿಗೂ ಗೊತ್ತಿಲ್ಲದಿರೋ ವಿಚಾರ ಅಲ್ಲ. ಸೊ ಹೀಗಿರುವಾಗ ಹಣವೇ ಬರ್ತಾ ಇಲ್ಲ ಸರ್ಕಾರದಿಂದ ಅಂದರೆ ಅದು ರಸ್ತೆ, ಚರಂಡಿ ಅಥವಾ ಯಾವುದೇ ರೀತಿಯ ಹೊಸ ಅಭಿವೃದ್ಧಿ ಕಾರ್ಯಗಳಿಗೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿದರೆ ಸುಮ್ಮನಿರ್ತಾರ? ಚುನಾವಣೆಗೆ ಹಣ ಖರ್ಚು ಮಾಡಿದಂಥ ಆಪ್ತರು ಸುಮ್ಮನಿರೋದಿಲ್ಲ. ಈಗ ಶಾಸಕರಿಗೆ ತಲೆಬಿಸಿ ತಂದಿರೋದು ಅದೇನೆ. ಯಾವ ಕಾಂಟ್ರಾಕ್ಟ್ಗಳಲ್ಲಿ ತಾವೊಂದು 10%, 20% ಎಲ್ಲೆಲ್ಲೆಲ್ಲ ಒಂದಷ್ಟು ಹಣ ಮಾಡ್ಬೋದಾಗಿತ್ತು ಅಕ್ರಮ ಸಕ್ರಮಗಳಲ್ಲಿ, ಅದನ್ನ ಈಗ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಸರ್ಕಾರದಿಂದ ಎಲ್ಲೂ ಹಣ ಹೊರಗಡೆ ಬರ್ತಾ ಇಲ್ಲ. ಎಲ್ಲ ಒಂದು 50-60 ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ. ಈಗ ಆ ಗ್ಯಾರಂಟಿಗಳನ್ನು ಕತ್ತರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆ ಹಣವನ್ನು ಕೂಡ ಇದನ್ನು ಗಮನಿಸಬೇಕು. ಗ್ಯಾರಂಟಿಗಳು ಸರಿಯಾಗಿ ಹೋಗ್ತಾ ಇದೆಯಾ ಅಂದರೆ ಗ್ಯಾರಂಟಿಗಳು ಸರಿಯಾಗಿ ಹೋಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಕೊಟ್ಟಂಥ ಗ್ಯಾರಂಟಿಗಳಲ್ಲಿ ಅದು ಕೂಡ ಯುವ ನಿಧಿ ಅನ್ನುವಂಥದ್ದು ಕೇವಲ ನಾಮಕೆ ವಾಸ್ತೆ 1 ಲಕ್ಷ ಜನ ಕೂಡ ಅದರಲ್ಲಿ ಆ ಲಾಭವನ್ನು ಪಡ್ಕೋತಾ ಇಲ್ಲ ಅನ್ನೋದು. ಅದರಲ್ಲಿ ಒಂದಷ್ಟು ಫಿಲ್ಟ್ರ್ ಮಾಡಿ ಅತ್ಯಂತ ಕಡಿಮೆ ಜನರಿಗೆ, ಹೋದವರಿಗೆ ಹೋಯಿತು ಹೋಗದಿದ್ದವರಿಗೆಲ್ಲ ಲಾಟ್ರಿ ಆಡಿರೋ ರೀತಿ ಯುವ ನಿಧಿ ಸಪ್ಲೈ ಆಗ್ತಾ ಇದೆ. ಯುವ ನಿಧಿ ಅಕೌಂಟಿಗೆ ಹಣ ಹೋದರೆ ಅದೊಂಥರ ಬಂದರೆ ಬಂತು, ಇಲ್ಲಾಂದರೆ ಇಲ್ಲ ಅನ್ನೋ ಥರ ಆಗಿದೆ. ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯದ್ದು ಕೂಡ ಹಾಗೆ ಆಗಿದೆ. ಬೇಕಾದವ್ರಿಗೆ ಹಾಕು, ಬೇಡದಿರೋರಿಗೆ ಬಿಡು, ಯಾರೊಬ್ರಿಗೆ ಹಾಕು, ಯಾರೊಬ್ರಿಗೆ ಹಾಕದೇ ಇರು, ಈ ರೀತಿ ಎಲ್ಲೋ 2 ತಿಂಗಳಿಗೆ ಒಂದು ಸಾರಿ ಬರೋದು, ಈ ರೀತಿ ಆಗ್ತಾ ಇದೆ ಅನ್ನೋದು. ಭಾಳಷ್ಟು ಮಹಿಳೆಯರಿಗೆ ಹಣ ಹೋಗ್ತಾ ಇಲ್ಲ. ಹೀಗಾಗಿ ಈ ಗೃಹಲಕ್ಷ್ಮಿಯಿಂದಾಗಿ ಅಥವಾ ಯುವ ನಿಧಿ ಯೋಜನೆಯಿಂದಾಗಿ ಬೇಸತ್ತಿದ್ದಾರೆ. ಏನು ಕೊಡ್ತಾ ಇದ್ದಾರೆ ಸರ್ಕಾರದವ್ರು, ಹೇಳಿದ ಮಾತು ಯಾವುದನ್ನು ಉಳಿಸ್ಕೊಂಡಿಲ್ಲ ಅಂತ ಜನರಲ್ಲಿ ಆಕ್ರೋಶ ಇದೆ. ಇನ್ನು ಅನ್ನಭಾಗ್ಯಕ್ಕೆ ಬಂದರೆ ಅನ್ನಭಾಗ್ಯ ಒಂದು 2-3 ತಿಂಗಳಿಂದ ಅಕೌಂಟಿಗೆ ಹಣನೇ ಹೋಗಿಲ್ಲ.
ಚುನಾವಣೆಯ ನಂತರ ಸರ್ಕಾರ ಹಣವನ್ನೇ ಹಾಕ್ತಾ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಕಡಿಮೆ ಸೀಟ್ಗಳನ್ನು ಪಡ್ಕೊಳ್ತು. ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ 50-60 ಸಾವಿರ ಕೋಟಿನ ಕೊಟ್ಟರೂ ಕೂಡ ನಮಗೆ 20 ಸೀಟ್ ಕೊಡಲಿಲ್ಲ ಅಂದರೆ ಅವ್ರಿಗೆ ಏನಕ್ಕೆ ಕೊಡಬೇಕು ಅಂತ ಸರ್ಕಾರ ಕಡಿತ ಮಾಡ್ತಾ ಇದೆಯಾ? ಅನ್ನಭಾಗ್ಯದ ಹಣವನ್ನು ಯಾಕೆ ಅಕೌಂಟ್ಗೆ ಹಾಕ್ತಾ ಇಲ್ಲ? ಜನರಿಗೂ ಗೊತ್ತಿತ್ತು ಈ ಗ್ಯಾರಂಟಿಗಳೆಲ್ಲ 6 ತಿಂಗಳು 3 ತಿಂಗಳು ಬರ್ತವೆ, ಲೋಕಸಭಾ ಚುನಾವಣೆವರೆಗಷ್ಟೇ, ಅಲ್ಲಿವರೆಗೂ ತಗೊಳ್ಳೋಣ ಅಂತ ಅಂದ್ಕೊಂಡ್ರು. ಆದರೆ ಜನ ವೋಟ್ ಹಾಕಿದ್ದು ನಿಮಗೆ ಗ್ಯಾರಂಟಿಗಳನ್ನು ನೋಡ್ಕೊಂಡಲ್ಲ. ಈ BJP ಸರ್ಕಾರ ಕೂಡ ಅಷ್ಟೇ ಅಸಮರ್ಥವಾಗಿ ಕೆಲಸ ಮಾಡ್ತಾ ಇತ್ತು. ಅಲ್ಲಿದ್ದಂಥವರು ಕೂಡ ಸರಿಯಾಗಿ ಜನರಿಗೆ ಯೋಜನೆಗಳನ್ನು ಕೊಡೋದಾಗಲಿ, ಇಲ್ಲ ಅಂತ ಹೇಳಿದರೆ ಸಮರ್ಥವಾಗಿ ಕೆಲಸ ಮಾಡಿ ಒಂದು ಸುಭದ್ರ ಸರ್ಕಾರ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಇವರಿಗಿಂತ ಸಿದ್ದರಾಮಯ್ಯ, DK ಶಿವಕುಮಾರ್ ಬೆಸ್ಟ್ ಅಂದ್ಕೊಂಡು ಅವ್ರಿಗೆ ಓಟ್ ಕೊಟ್ಟರು. ಆದರೆ ಅವ್ರಿಗೆ ಮಾಡ್ತಿರೋದೇನು? ಅವರು ಕೊಟ್ಟ ಮಾತನ್ನು ಉಳಿಸ್ಕೋತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಈ ಕಡೆ ಪುರುಷರಿಗೆ ಏನೂ ಸಿಕ್ಕಿಲ್ಲ. ಮುಂದಿನ BBMP ಚುನಾವಣೆ, ZPTP ಚುನಾವಣೆಗಳಲ್ಲಿ ಇದರ ರಿಫ್ಲೆಕ್ಷನ್ ಕಾಣಿಸುತ್ತೆ. ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಅದರ ರಿಫ್ಲೆಕ್ಷನ್ ಕಾಣಿಸಿದೆ. ಆದರೂ ಕೂಡ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ಕಾಂಗ್ರೆಸ್ ಎದ್ದು ನಿಂತಿದ್ದು. ಎಲ್ಲೆಲ್ಲೆಲ್ಲ ಒಂದು 5-6 ತಿಂಗಳು 2,000 ಹಣನ ಸರಿಯಾಗಿ ಕೊಟ್ಟರೋ ಆ ಭಾಗದಲ್ಲಿ ಹೆಣ್ಮಕ್ಳು ಓಟ್ ಹಾಕಿದ್ದಾರೆ. ಅದು ಬೀದರ್, ಕಲಬುರಗಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಈ 5 ಮಾತ್ರ ಕಾಂಗ್ರೆಸ್ ಗೆದ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಯಾಕೆಂದರೆ ತುಂಬ ಬಡತನ ಇರುವಂಥ ಭಾಗದಲ್ಲಿ ಹೆಣ್ಮಕ್ಳಿಗೆ 2,000 ಹಣನ ಕೊಟ್ಟಿದ್ದಾರೆ. ಅವ್ರ ಮತಗಳೆಲ್ಲ ತಗೊಂಡಿದ್ದಾರೆ. ಹಾಗೆಯೇ ಅಲ್ಲಿ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದೇನೆ ಗೆಲ್ಲೋಕ್ಕೆ ಸಾಧ್ಯ ಆಗಿದ್ದು. ಬೇರೆ ಭಾಗದಲ್ಲಿ ಅದು ವರ್ಕ್ ಆಗಿಲ್ಲ. ಈಗ ಪುರುಷರಿಗೆ ಏನನ್ನೂ ಕೊಟ್ಟಿಲ್ಲ ಅನ್ನುವಂಥ ಆಕ್ರೋಶ ಇದೆ. ಶಕ್ತಿ ಯೋಜನೆ ಮಹಿಳೆಯರಿಗೆ ಅದೊಂದು ಮಾತ್ರ. ಯಾಕಂದರೆ ಮಹಿಳೆಯರು ಬಸ್ ಹತ್ತಿದ್ರೆ ಆಧಾರ್ ಕಾರ್ಡ್ ಏನು ತೋರಿಸಿದ್ರು ಕೂಡ ಫ್ರೀಯಾಗಿ ಹೋಗ್ಬೋದು, ಯಾವುದೋ ಒಂದು ಡಾಕ್ಯುಮೆಂಟ್ ಇದ್ದರೆ ಅನ್ನುವ ಕಾರಣಕ್ಕೆ ಅದೊಂದನ್ನು ಮಾತ್ರ ಸರ್ಕಾರ ಉಚಿತವಾಗಿ ಸರಿಯಾಗಿ ಕೊಡ್ತಾ ಇರೋದು. ಉಳಿದ ಎಲ್ಲ ಕಡೆ ಕತ್ರಿ ಹಾಕ್ತಾ ಇದೆ. ನೀವು ಹಾಕುವಂಥ ಕತ್ರಿನ ಜನ ಮುಂದಿನ BBMP, ಮುಂದಿನ ZPTP ಚುನಾವಣೆಗಳಲ್ಲಿ ಸರಿಯಾಗಿ ಹಾಕ್ತಾರೆ ಕತ್ರಿನ ನಿಮಗೆ. ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅದು ಈಗಾಗಲೇ ಅದರ ಒಂದು ಸಣ್ಣ ಝಲಕ್ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಕಾಣಿಸಿದೆ. ಸುಮ್ಮನೆ ಗ್ಯಾರಂಟಿಗಳನ್ನು ಕೊಟ್ಟು ಜನರನ್ನ ಯಾಮಾರಿಸ್ತೀರಾ? ಸರಿಯಾಗಿ ಜನರಿಗೆ ಕೊಟ್ಟು ಮಾತು ಉಳಿಸ್ಕೊಳ್ಳದೆ 2,000 ಹಣ ಗ್ಯಾರಂಟಿ ಯೋಜನೆಗಳನ್ನು ಹಾಕದೇನೆ ಅವರ ಕಣ್ಣಿಗೆ ಮಣ್ಣೆರಚ್ತೀರಾ? ಇಂಥ ನಾಟಕಗಳು, ಡ್ರಾಮಾಗಳು ನಡೆಯೋದಿಲ್ಲ. ಇನ್ನು ಶಾಸಕರುಗಳು ನಮಗೆ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಬರ್ತಾ ಇಲ್ಲ, ನಮಗೆ ಯಾರ್ಯಾರೆಲ್ಲ ಎಲೆಕ್ಷನ್ ಟೈಮಲ್ಲಿ ಹಣ ಪೂರೈಸಿದ್ರೋ ಅವ್ರಿಗೆ ನಾವು ಕಾಂಟ್ರಾಕ್ಟ್ಗಳನ್ನು ಕೊಡೋಕ್ಕಾಗ್ತಿಲ್ಲ, ಅವ್ರಿಗೆ ನಾವು ಟೆಂಡರ್ಗಳನ್ನು ಕೊಡೋಕ್ಕಾಗ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ ಹೇಳಿದರೆ ನಮಗೆ ರಿಟರ್ನ್ ಹಣ ಬರೋದು ಹೇಗೆ? ಮುಂದಿನ ಚುನಾವಣೆಗೆ ನಾವು ರೆಡಿ ಆಗೋದು ಹೇಗೆ? ನಮ್ಮ ಅಕೌಂಟ್ಗಳಿಗೆ, ಬೇನಾಮಿಗಳಿಗೆ ಹಣ ಹೋಗೋದು ಹೇಗೆ? ಸರ್ಕಾರ ಏನು ಮಾಡ್ತಾ ಇದೆ? ಇದು ಸಿಸ್ಟಮ್. ಇಲ್ಲಿ ಶಾಸಕರನ್ನು ದೂರಿ ಅಥವಾ ಯಾರೋ ಒಬ್ಬ ಸಚಿವರನ್ನು ದೂರಿ ಯಾವುದೇ ಒಂದು ವಿಶೇಷತೆ ಇಲ್ಲ. ಇದು ಕಾಮನ್ ಸಿಸ್ಟಮ್ ಇರೋದೇ ಹೀಗೆ. ಚುನಾವಣೆ ಟೈಮಲ್ಲಿ ಬೇರೆ ಬೇರೆಯವರು ಬೇನಾಮಿಯಲ್ಲಿ ಏನು ಅಲ್ಲಿ ಕಾಂಟ್ರಾಕ್ಟರ್ಗಳಾಗ್ಬೋದು, ಟೆಂಡರ್ ತಗೊಳ್ಳುವಂಥ ದೊಡ್ಡ ದೊಡ್ಡ ಬಿಲ್ಡರ್ಸ್ ಆಗ್ಬೋದು, ಇವರೆಲ್ಲ ಕೂಡ ಹಣನ ಪೂರೈಕೆ ಮಾಡ್ತಾರೆ. ಆ ಹಣ ಪೂರೈಕೆ ಮಾಡಿದ್ರಲ್ಲಿ ಜನರಿಗೆ ಒಂದಷ್ಟು ಹಣ ಹಂಚಿ ಚುನಾವಣೆಯಲ್ಲಿ ಗೆಲ್ತಾರೆ. ಗೆದ್ದ ಮೇಲೆ ಅದೇ ಹಣವನ್ನು ಏನು ತನ್ನ ಚುನಾವಣೆ ಗೆಲ್ಲೋದಕ್ಕೆ ಯಾರ್ಯಾರು ಹಣವನ್ನು ಕೊಟ್ಟಿದ್ರು ಅವರಿಗೆ ಒಂದಷ್ಟು ಯೋಜನೆಗಳನ್ನು, ಅನುದಾನಗಳನ್ನು ತಂದು ಅವರಿಗೆ ಆ ಕಾಂಟ್ರಾಕ್ಟು, ಅವರಿಗೆ ಆ ಟೆಂಡರ್ಗಳನ್ನು ಕೊಡುವ ಮುಖಾಂತರ ಅವರಿಗೆ ಇವರು ವಾಪಸ್ ಆ ಹಣ ಸಂದಾಯ ಮಾಡ್ತಾರೆ. ಮುಂದಿನ ಚುನಾವಣೆಗೆ ಅವ್ರು ಮತ್ತೆ ಇವರಿಗೆ ಕಿಕ್ ಬ್ಯಾಕ್ ಮಾಡ್ತಾರೆ. ಅಂದರೆ ವಾಪಸ್ ಆ ಹಣ ಬರುತ್ತೆ. ಈ ಚೈನ್, ಈ ಸೈಕಲ್ ಹೋಗ್ತಾ ಇರುತ್ತೆ. ಇದನ್ನು ಕತ್ರಿ ಹಾಕ್ತಾ ಇರೋದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ನೀವು ಜನರಿಗೆ ಹಣ ಕೊಟ್ಬಿಟ್ಟು ನಮ್ಗೆಲ್ಲಿ ಕೊಟ್ರಿ? ನಾವು ಜನರಿಗೆ ಹಣ ಕೊಟ್ವಿ ಚುನಾವಣೆ ಗೆಲ್ಲೋದಕ್ಕೆ. ಆದರೆ ಆ ಹಣವನ್ನು ನಾವು ವಾಪಸ್ ತಗೋಬೇಕು ಅಂದ್ರೆ ಈಗ ಆಗ್ತಾ ಇಲ್ಲ. ನೀವು ಹೇಳ್ತಾ ಇದ್ದೀರಾ ಗ್ಯಾರಂಟಿ ಕೊಟ್ಟಿದ್ದೀವಿ ಬಿಡಿ ಅಂತೇಳಿ. ಆ ಗ್ಯಾರಂಟಿನಾದರೂ ಸರಿಯಾಗಿ ಕೊಡ್ತಾ ಇದ್ದೀರಾ ಅಂದ್ರೆ ಅದು ಕೊಡ್ತಾ ಇಲ್ಲ. ಈಗ ಸಮಸ್ಯೆ ಬಂದಿರೋದು ಮುಂದಿನ BBMP, ZPTP ಚುನಾವಣೆಯಲ್ಲಿ ಕಾಂಗ್ರೆಸ್ನ ಜನ ಮಕಾಡೆ ಮಲಗಿಸುವಂಥ ಲಕ್ಷಣ ಕಾಣಿಸ್ತಾ ಇದೆ. ಅದಾದ ನಂತರ ಕಾಂಗ್ರೆಸ್ ಈಗಾಗಲೇ ನಿಧಾನಕ್ಕೆ ಒಬ್ಬೊಬ್ಬ ಶಾಸಕರೇನೆ ಧ್ವನಿ ಎತ್ತಾ ಇದ್ದಾರೆ. ಹಿಂಗಾದರೆ ಆಗಲ್ಲ. ಈ ಗ್ಯಾರಂಟಿಗಳಿಂದ ನಾವು ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯ ಅನುಭವಿಸ್ತಾ ಇರೋದಂತೂ ಗ್ಯಾರಂಟಿ. ಅಂದರೆ ನಾವು ಏನು ಖರ್ಚು ಮಾಡಿದ್ವೋ, ನಾವು ಏನನ್ನು ನಮ್ಮ ಆಪ್ತರಿಗೆ ಗ್ಯಾರಂಟಿಗಳನ್ನು ಕೊಟ್ಟಿದ್ವು, ಆ ಗ್ಯಾರಂಟಿಗಳಿಗೆ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಜನರಿಗೆ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿಗಳು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಹೀಗೆ ಮುಂದಿನ ಚುನಾವಣೆ ಗೆಲ್ಲೋದು ಹೇಗೆ? ZPTP, BBMP ನಾವು ಯಾವ ಗ್ಯಾರಂಟಿನೂ ಕೊಡಲ್ಲ, ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಮಾತುಗಳು ಶುರುವಾಗಿದ್ದಾವೆ. ಹಾಗಾಗಿ ಕಾಂಗ್ರೆಸ್ ಒಳಗೇನೆ ಭಿನ್ನಮತ ಶುರುವಾಗಿ ಒಂದಷ್ಟು ಶಾಸಕರು ಸಿಟ್ಟಿಗೆದ್ದು
ಅವ್ರನ್ನ ಸಮಾಧಾನ ಪಡಿಸಿದ್ರೆ ಏನೋ ಒಂದಷ್ಟು ದಿನ ಸರ್ಕಾರ ಸ್ಟ್ರಾಂಗ್ ಆಗಿರ್ಬೋದು. ಇಲ್ಲ ಅಂದ್ರೆ ಯಾವ ಗ್ಯಾರಂಟಿಯಿಂದ ಸರ್ಕಾರ ಬಂತೋ ಆ ಗ್ಯಾರಂಟಿಯಿಂದನೇ ಸರ್ಕಾರ ಉರುಳುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಜನರಿಗೆ ಯಾಮಾರಿಸ್ತಾ ಈ ಕಡೆ ಪುರುಷರಿಗೆ ಏನೂ ಕೊಟ್ಟಿಲ್ಲ, ಬರೀ ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟು ತಾವು ಬೇಕಾದವರು ಸಚಿವರು ಒಂದಷ್ಟು ತಾವೇನೇನು ಬೇಕೋ ಅದನ್ನು ಪಡ್ಕೊಂಡು ಬೇರೆ ಎಲ್ಲ 136 ಶಾಸಕರನ್ನು ಕೂಡ ಅಥವಾ 224 ಶಾಸಕರನ್ನು ಕೂಡ ಖಾಲಿ ಕೈಯಲ್ಲಿ ನಿಲ್ಲಿಸಿದ್ರೆ ಸರ್ಕಾರ ಕೂಡ ಖಾಲಿಯಾಗೋದು ಗ್ಯಾರಂಟಿ. ಮೊನ್ನೆ ದಿನ ತಾವು ನೋಡಿದ್ರಿ, ಮುದ್ದೇಬಿಹಾಳದ ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು ನಾಡಗೌಡರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಕಳೆದ 1 ವರ್ಷದಲ್ಲಿ ನಮಗೆ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ 1 ವರ್ಷದಲ್ಲಿ ನಮ್ಗೆ ಯಾವುದೇ ರೀತಿ ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ರಾಜಕೀಯ ಮಾಡ್ತಕ್ಕಂಥ ಇಚ್ಛೆನೂ ಕೂಡ ಕಳೆದುಕೊಂಡಿದ್ದೇನೆ. ನನ್ನ ಶಾಸಕ ಸ್ಥಾನಕ್ಕೂ ಬೇಕಾದ್ರೆ ರಾಜೀನಾಮೆ ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳಿಕೆಯನ್ನು ನೀಡಿದ್ದಾರೆ. ಇದು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ. ಇದು ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇವತ್ತು ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ.